ಹಾಯ್ ಎವ್ರಿವನ್, ಸಿ ಎಮ್ ಎಜುಸಿಟಿ ಯೂಟ್ಯೂಬ್ ಚಾನಲ್ನ ಮತ್ತೊಂದು ವಿಡಿಯೋಗೆ ತಮಗೆಲ್ಲರಿಗೂ ಕೂಡ ಸ್ವಾಗತ. ನಿಮಗೆಲ್ಲರೂ ಈಗಾಗಲೇ ತಿಳಿದಿರೋ ಹಾಗೆ KSET 2026 ನೋಟಿಫಿಕೇಶನ್ ಆಲ್ರೆಡಿ ಪಬ್ಲಿಷ್ ಆಗಿದೆ. ತುಂಬ ಜನ ಪ್ರಿಪೇರ್ ಕೂಡ ಆಗ್ತಾ ಇದ್ದಾರೆ. ಬಟ್ ಹೊಸದಾಗಿ ಸ್ಟೂಡೆಂಟ್ಸು ಯಾರು KSET ಎಕ್ಸಾಮಿನೇಷನ್ಗೆ ಪ್ರಿಪೇರ್ ಆಗ್ತಾ ಇದ್ದಾರೆ, ಬಟ್ ಇನ್ನೇನು 2 ಮಂತ್ಸ್ ಇದೆ ಅಷ್ಟೇ, ಆಲ್ಮೋಸ್ಟ್ 56 ಡೇಸ್ ಇದೆ ಅಷ್ಟೇ. 56 ಡೇಸಲ್ಲಿ ಹೇಗೆ ಎಕ್ಸಾಮ್ನ ಕ್ಲಿಯರ್ ಮಾಡೋದು, ಯಾವ ರೀತಿ ಪ್ರಿಪೇರ್ ಆಗೋದು ಅಂತೇಳಿ ಯಾರು ಕನ್ಫ್ಯೂಷನ್ಸ್ ಇದ್ದರೆ, ಸಿಲೆಬಸ್ ಅಷ್ಟೊಂದು ಸಿಲೆಬಸ್ ಇದೆ, ಯಾವ ರೀತಿ ಕಂಪ್ಲೀಟ್ ಮಾಡಬೇಕು, ಇದು ಸಾಧ್ಯನಾ ಅಂತೇಳಿ ನಿಮಗೆ ನೀವೇ ಕ್ವಶನ್ ಹಾಕೋತೀರ ಅಂಥವ್ರಿಗೆ ವೀಡಿಯೋನ ತೊಗೊಂಬರ್ತಾ ಇದ್ದೀವಿ. ಈ ಕಂಪ್ಲೀಟ್ 56 ಡೇಸಲ್ಲಿ ಯಾವ ರೀತಿ ನೀವು ಸಿಲೆಬಸ್ ಕಾಮರ್ಸ್ ಮತ್ತು ಪೇಪರ್ ಎರಡು ಸಿಲೆಬಸ್ನ ಕೂಡ ಕಂಪ್ಲೀಟ್ ಮಾಡೋದು, ಅದ್ರ ಜೊತೆಗೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಆಗಿರ್ಬೋದು, ಡೈಲಿ MCQನ ಯಾವ ರೀತಿ ಅಟೆಂಡ್ ಮಾಡಬೇಕು, ರಿವಿಷನ್ ಯಾವ ರೀತಿ ಮಾಡಬೇಕೆಲ್ಲ ಕಂಪ್ಲೀಟ್ ಗೈಡ್ನ ತೊಗೊಂಬರ್ತಾ ಇದ್ದೀವಿ. ಇದು ಕಂಪ್ಲೀಟ್ 56 ಡೇಸಿಗೆ ಅಪ್ರಾಕ್ಸಿಮೇಟ್ಲಿ 336 ಅವರ್ಸಿಗೆ ಪ್ರಿಪೇರ್ ಆಗಿರ್ತಕ್ಕಂಥ ಒಂದು ಸ್ಟಡಿ ಪ್ಲ್ಯಾನ್. ಇದು ಟೈಮ್ ಟೇಬಲ್ ಅಂತ ಅನ್ಕೋಬೋದು. ನೀವು ಈ ಸ್ಟಡಿ ಟೈಮ್ ಟೇಬಲ್ನ ಎವ್ರಿ ಡೇ ಕಂಪ್ಲೀಟಾಗಿ ಫಾಲೋ ಮಾಡ್ತಿದ್ದೀರಿ ಅಂತ ಹೇಳಿದ್ರೆ ಡೆಫಿನೆಟ್ಲಿ ಎಕ್ಸಾಮ್ ನೀವು ಕ್ಲಿಯರ್ ಮಾಡ್ತಕ್ಕಂಥ ಚಾನ್ಸಸ್ ತುಂಬ ಜಾಸ್ತಿ ಇದೆ ಅಂತ ಹೇಳ್ತಾ, ನೀವು ಈಗಾಗಲೇ ನೋಡ್ತಾ ಇರ್ಬೋದು ಸಿಲೆಬಸ್ ತುಂಬ ವ್ಯಾಸ್ಟ್ ಆಗಿದೆ. ಕಾಮರ್ಸ್ ಮತ್ತು ಪೇಪರ್ ಎರಡು ಕೂಡ ಕಂಪ್ಲೀಟ್ ಮಾಡೋದು ವಿತಿನ್ ಪ್ರಿಸ್ಕ್ರೈಬ್ಡ್ ಟೈಮಲ್ಲಿ ತುಂಬ ಕಷ್ಟ. ಬಟ್ ಇಲ್ಲಿನ ಈ ಪ್ಲಾನ್ ಪ್ರಕಾರ ಎವ್ರಿ ಡೇ ಯು ಹ್ಯಾವ್ ಟು ಡೆಡಿಕೇಟ್ 6 ಅವರ್ಸ್ ಅನ್ ಡೇ. ನೀವು 6 ಅವರ್ಸ್ನ ಡೆಡಿಕೇಟ್ ಮಾಡಿದ್ರೆ ಖಂಡಿತವಾಗ್ಲೂ ಕೂಡ ಎಕ್ಸಾಮ್ನ ಕ್ಲಿಯರ್ ಮಾಡ್ತೀರಾ ಅಂತ ಹೇಳ್ತಾ, ಯಾರೆಲ್ಲ ಫಸ್ಟ್ ಟೈಮು ನಮ್ಮ ಯೂಟ್ಯೂಬ್ ಚಾನಲ್ಗೆ ವಿಸಿಟ್ ಮಾಡ್ತಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಎಷ್ಟು ಜನ ಸಬ್ಸ್ಕ್ರೈಬ್ ಮಾಡ್ಕೋತೀವಿ, ಎಷ್ಟು ಸಪೋರ್ಟ್ ಮಾಡ್ತೀರಾ, ಅದು ನಮ್ಮ ಮುಂದಿನ ಹೆಚ್ಚು ವಿಡಿಯೋನ ಮಾಡೋಕ್ಕೂ ಕೂಡ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ, ಇದು ನೋಡಿ, ಇದು 6 ಅವರ್ಸ್ ಡೈಲಿ ಪ್ಲ್ಯಾನು. 2 ಅವರ್ಸು ಕಾಮರ್ಸ್ ನ್ಯೂ ಚಾಪ್ಟರ್ಸ್ನ ನೀವು ಓದ್ತಾ ಹೋಗಬೇಕು. ಜೊತೆಗೆ 1 ಅವರ್ 50 ಮಿನಿಟ್ಸ್ ಪೇಪರ್ ಒನ್ ಕಾನ್ಸೆಪ್ಟ್ ಮತ್ತು MCQs, ಆ್ಯಂಡ್ 1 ಅವರ್ 30 ಮಿನಿಟ್ಸ್ ಕಾಮರ್ಸ್ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಮತ್ತು ಪ್ರಾಬ್ಲಮ್ನ ಸಾಲ್ವ್ ಮಾಡ್ತಾ ಹೋಗಬೇಕು. 45 ಮಿನಿಟ್ಸು ರಿವಿಷನ್, ರೀಕಾಲ್ ಮತ್ತು ಎರರ್ ಬುಕ್ ಅಂತೇಳಿ ಕರಿತೀನಿ. ಎರರ್ ಬುಕ್ ಹಿಡ್ಕೋಬೇಕು, ಅದೆಲ್ಲ ತಪ್ಪನ್ನ ಮಾಡಿರ್ತೀರಾ. ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ನೀವು ಸಾಲ್ವ್ ಮಾಡೋಕ್ಕಾಗಿರೋದು MCQನ, ಅದ್ರ ಮೇಲೆ ನೀವು ವರ್ಕ್ ಮಾಡ್ತಾ ಹೋಗಬೇಕು. ಜೊತೆಗೆ ಲಾಸ್ಟ್ 30 ಮಿನಿಟ್ಸಲ್ಲಿ ನೀವು MCQ ವಿಡಿಯೋ ನಮ್ಮ ಸೇಮ್ ಎಜುಸಿಟಿ ಯೂಟ್ಯೂಬ್ ಚಾನಲ್ ಡೈಲಿ ನಿಮಗೆ ಪರ್ಟಿಕ್ಯುಲರ್ ಸಬ್ಜೆಕ್ಟ್ ತಕ್ಕಂತೆ MCQ ವಿಡಿಯೋನೂ ಕೂಡ ಬರ್ತಾ ಹೋಗುತ್ತೆ ಈವ್ನಿಂಗ್. ಅದನ್ನು ಕೂಡ ಫಾಲೋ ಮಾಡಿ, ನಿಮ್ಗೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ, ನೋಡಿ, ಇದು 56 ಡೇಸ್ ಇದು ರೋಡ್ ಮ್ಯಾಪ್ ಅಂತ ಹೇಳ್ಬೋದು. ನೋಡಿ, ಫಸ್ಟ್ ಡೇ 1ಇಂದ ಡೇ 7ವರೆಗೂ ಫೌಂಡೇಶನ್ ಇದೆಲ್ಲ ನೀವು ನೋಡ್ಕೋತಾ ಹೋಗಿ. ಹಾಗೆಯೇ ಡೇ 1ಇಂದ ಹಿಡಿದು ಡೇ 56ವರೆಗೂ ಯಾವ ರೀತಿ ನೀವು ಪ್ಲ್ಯಾನ್ನ ಮಾಡಬೇಕು ಅಂತ ಕಂಪ್ಲೀಟ್ ಮ್ಯಾಪ್ನ ಕೊಟ್ಟಿದ್ದೀವಿ. ಇದ್ರ ಪ್ರಕಾರ ನೀವು ಫಾಲೋ ಮಾಡ್ತಾ ಹೋಗ್ತೀರಾ ಅಂತ ಹೇಳಿದ್ರೆ 100% ನೀವು ಎಕ್ಸಾಮ್ನ ಕ್ಲಿಯರ್ ಮಾಡ್ಬೋದು. ನೋಡಿ, ಇದು ಡೇ 1ಇಂದ ಡೇ 7ವರೆಗೂ ಇದು ಸಬ್ಜೆಕ್ಟ್ ವೈಸ್ ಮತ್ತು ಯೂನಿಟ್ ವೈಸ್ ಸೆಗ್ರಿಗೇಟ್ ಆಗಿದೆ. ಯಾವ ದಿನ ಯಾವ ಸಬ್ಜೆಕ್ಟ್ನ ಓದಬೇಕು, ಯಾವ ಟಾಪಿಕ್ನ ಓದಬೇಕು, ಎಷ್ಟು ಟಾಪಿಕ್ನ ಕವರ್ ಮಾಡಬೇಕು, ನೀವು ಒಂದೇ ದಿನದಲ್ಲಿ ಕಂಪ್ಲೀಟಾಗಿ ಸಿಲೆಬಸ್ನ ಕಂಪ್ಲೀಟ್ ಮಾಡೋಕ್ಕೆ ಸಾಧ್ಯ ಇಲ್ಲ, ಹೌದಲ್ವ? ಅದಕ್ಕೋಸ್ಕರ ಪ್ರತಿದಿನ ಸ್ವಲ್ಪ 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 ಓದ್ತಾ ಹೋದರೆ ಡೆಫಿನೆಟ್ಲಿ ಎಂಟೈರ್ ಸಿಲೆಬಸ್ನ 56 ಡೇಸಲ್ಲಿ ಕಂಪ್ಲೀಟ್ ಮಾಡೋ ಅದೇ ರೀತಿ ಪ್ಲ್ಯಾನ್ನ ಕೂಡ ರೆಡಿ ಮಾಡಿದ್ವಿ. ಜೊತೆಗೆ ನಿಮ್ಗೆ ಹೆಲ್ಪ್ ಆಗಲಿ ಅಂತೇಳಿ ಎವ್ರಿ ಡೇ ನೋಡಿ ನಾನು ಅಲ್ಲಿ ಲಾಸ್ಟಲ್ಲಿ ಕೊಟ್ಟಿದ್ದೀನಿ. ಫಸ್ಟ್ ಡೇ ನಿಮಗೆ ಡೇ 1ಅಲ್ಲಿ ನಿಮಗೆ 20 ಬಿಸ್ನೆಸ್ ಎನ್ವೈರನ್ಮೆಂಟ್ಗೆ ಸಂಬಂಧಪಟ್ಟಂತೆ MCQs ನಮ್ಮ ಸೇಮ್ ಎಜುಸಿಟಿ ಯೂಟ್ಯೂಬ್ ಚಾನಲ್ಲಿ ಅಟ್ ದಿ ಎಂಡ್ ಆಫ್ ದಿ ಈವ್ನಿಂಗ್ ನಿಮಗೆ ಅಪ್ಲೋಡ್ ಆಗ್ತದೆ. ಅದು ನೀವೇನು ಬೆಳಗ್ಗೆಯಿಂದ ಸಂಜೆವರೆಗೂ ಪ್ಲ್ಯಾನ್ ಮಾಡ್ಕೊಂಡಿರ್ತೀರ, ನೀವು ಕಂಪ್ಲೀಟ್ ಆ ಡೇ ನೀವು ಆ ಪರ್ಟಿಕ್ಯುಲರ್ ಸಿಲೆಬಸ್ನ ಕಂಪ್ಲೀಟ್ ಮಾಡಿದ ತಕ್ಷಣ ನೀವು ಹೇಗೆ ನಮ್ಮ ವಿಡಿಯೋನ ನೋಡ್ಬೋದು. ಅದು ನಿಮಗೆ ತುಂಬ ಹೆಲ್ಪ್ ಆಗುತ್ತೆ. ಹಾಗೂ ನಾವು ಕ್ವಶನ್ ಪ್ರಿಪೇರ್ ಮಾಡ್ತಾ ಇರೋದು ಎಕ್ಸಾಕ್ಟ್ KSET ಯಾವ ರೀತಿ ನಿಮಗೆ ಡಿಫಿಕಲ್ಟಿ ಲೆವೆಲ್, ಬೇಸಿಕ್, ಅಡ್ವಾನ್ಸ್ ಮತ್ತು ಇಂಟರ್ಮೀಡಿಯೇಟ್ ಯಾವ ರೀತಿ 3 ಸ್ಟೇಜಸ್ ಬರುತ್ತೆ, ಅದ್ರ ಬೇಸಿಸ್ ಮೇಲೆ ನಿಮಗೆ ಕ್ವಶನ್ಸ್ನ ಕೂಡ ಪ್ರಿಪೇರ್ ಮಾಡ್ತಾ ಇದ್ವಿ. ನೋಡಿ, ನಾನು ನಿಧಾನಕ್ಕೆ ವಿಡಿಯೋನ ಸ್ಲೈಡ್ನ ಮೂವ್ ಮಾಡ್ತಾ ಹೋಗ್ತೀನಿ. ನೀವು ಬೇಕು ಅಂದರೆ ವಿಡಿಯೋ ಪಾಸ್ ಮಾಡಿ ನೋಟ್ ಮಾಡ್ಕೋಬೋದು. ಇದು ಡೇ 1ಇಂದ ಡೇ 7ವರೆಗೂ ಯಾವ ರೀತಿ ಕಂಪ್ಲೀಟ್ ಮಾಡಬೇಕು ಅಂತೇಳಿ. ಇದು ಫೇಸ್ 2 ಡೇ 8ಇಂದ ಡೇ 14ವರೆಗೂ. ನೆಕ್ಸ್ಟ್ ಇದು ಡೇ 15ಇಂದ ಡೇ 21ವರೆಗೂ. ನೆಕ್ಸ್ಟ್ ಇದು ಡೇ 22ಇಂದ ಡೇ 28ವರೆಗೂ. ಇದು ಡೇ 29ಇಂದ ಡೇ 35ವರೆಗೂ. ಇದು ಡೇ 36 ಟು ಡೇ 42, ಆ್ಯಂಡ್ 43 ಟು 49, ಆ್ಯಂಡ್ 50 ಟು 56. ಎಂತಕ್ಕೆ 56 ಡೇಸ್ ತೊಗೊಂಡಿದ್ದೀವಿ ಅಂತೇಳಿದ್ರೆ, ನಾವಿವತ್ತು ಆಗಸ್ಟ್ 16th ಇದೆಯೋ, ಆಗಸ್ಟ್ 16th 11th ಅಕ್ಟೋಬರ್ಗೆ ನಮಗೆ ಎಕ್ಸಾಮ್ ಇರೋದ್ರಿಂದ ನಾವು 11ನ ಕನ್ಸಿಡರ್ ಮಾಡಲ್ಲ. 10th ಅಕ್ಟೋಬರ್ಗೂ ಕೂಡ ನಾವು ಪ್ರಿಪೇರ್ ಆಗಬೇಕಾಗುತ್ತೆ. ಅಲ್ಲಿವರೆಗೂ ಕೂಡ 56 ಡೇಸ್ ಪೆಂಡಿಂಗ್ ಇದೆ. ಅದ್ರ ಬೇಸಿಸ್ ಮೇಲೆ ನಿಮಗೆ ಪ್ಲ್ಯಾನ್ ರೆಡಿ ಮಾಡಿರೋದು. ಫೈನಲ್ ಡೇ
ಎರರ್ ಬುಕ್, ಫಾರ್ಮುಲಾಸ್, ಕೀ ಫ್ಯಾಕ್ಟ್ಸ್ ಅಂತೇಳಿ ಕರಿತೀವಿ. ನೀವು ಪ್ರತಿದಿನ ಬರೀ ಓದ್ತಾ ಹೋದರೆ ಎಕ್ಸಾಮ್ನ ಕ್ಲಿಯರ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಎವ್ರಿ ಡೇ ಬರೀ ಎಮ್ ಸಿ ಕ್ಯೂಸ್ನ ಕ್ಲಿಯರ್ ಮಾಡ್ತೀರಾ ಅಂತೇಳಿದ್ರೆ ಅದು ಎಕ್ಸಾಮ್ ಕ್ಲಿಯರ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಎವ್ರಿ ಡೇ ಬರೀ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ನೇ ಸಾಲ್ವ್ ಮಾಡ್ತೀನಿ ಸಾಧ್ಯ ಇಲ್ಲ. ನೀವೇನು ಮಾಡಬೇಕು ಅಂತೇಳಿ ಎವ್ರಿ ಡೇ ನಾವೇನು ಸಿಲೆಬಸ್ನ ಕೊಟ್ಟಿರೋ ಸಿಲೆಬಸ್ಗೆ ತಕ್ಕಂಥ ಟಾಪಿಕ್ ಇದು ತುಂಬ ಈಸಿಯಾಗಿರ್ತಕ್ಕಂಥ ಮೆಥಡ್. ಎವ್ರಿ ಡೇ ಸಂಬಂಧಪಟ್ಟಂಥ ಟಾಪಿಕ್ನ ಓದ್ತಾ ಹೋಗಿ. ಇಲ್ಲಿ ಕೊಟ್ಟಿರೋಗೆ ಪೇಪರ್ 2 ಏನಿದೆ ರಿವಿಷನ್ ಮಾಡ್ಕೊಳ್ಳಿ. ಪೇಪರ್ 1 ತೊಗೊಳ್ಳಿ, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಹತ್ರ ರಿವಿಷನ್ 100 ಮೆನ್ಷನ್ ಮಾಡಿದ್ದೀವಿ ಅದನ್ನು ತೊಗೊಳ್ಳಿ. ಜೊತೆಗೆ ಸೇಮ್ ಯೂನಿವರ್ಸಿಟಿ ಯೂಟ್ಯೂಬ್ ಚಾನಲ್ ಏನು ವೀಡಿಯೋಸ್ ಅಪ್ಲೋಡ್ ಆಗುತ್ತೆ ಅದನ್ನು ಕೂಡ ನೀವು ರೆಫರ್ ಮಾಡ್ತಾ ಹೋಗಿ. ಈ 4 ಫೇಸ್ನಲ್ಲಿ ಎವ್ರಿ ಡೇ ಮಾಡ್ತೀರಾ ಅಂತೇಳಿ 100% ನೀವು ಎಕ್ಸಾಮ್ ಕ್ಲಿಯರ್ ಮಾಡ್ತಕ್ಕಂಥ ಚಾನ್ಸಸ್ ತುಂಬ ಜಾಸ್ತಿ ಇದೆ ಅಂತ. ಇದು ಸೇಮ್ ಯೂನಿವರ್ಸಿಟಿ ಯೂಟ್ಯೂಬ್ ಚಾನಲ್ ಕಡೆಯಿಂದ ನಿಮಗೆ ಕೊಡ್ತಾ ಇರತಕ್ಕಂಥ ಒಂದು ಸ್ಟಡಿ ಪ್ಲ್ಯಾನ್ ಆಗಿರ್ಬೋದು. ಡೈಲಿ ನೋಡಿ, ಇದು ನಾವು ನಮ್ಮ ಕಡೆಯಿಂದ ನಿಮಗೆ ಸಪೋರ್ಟ್ ಆಗಲಿ ಅಂತೇಳಿ ವಿಡಿಯೋ ಪ್ಲಾನ್ ಮಾಡ್ತಾ ಇದ್ದೀವಿ. ಡೈಲಿ 20 to 30 ಎಕ್ಸಾಕ್ಟ್ ಡೇಸ್ ಟಾಪಿಕ್ ಇದು ಎಮ್ ಸಿ ಕ್ಯೂ ಕೂಡ ಅಪ್ಲೋಡ್ ಆಗ್ತಾ ಹೋಗುತ್ತೆ. ವೀಕ್ಲಿ ಒಂದು ವಿಡಿಯೋ ಬರುತ್ತೆ, ಅದು 50 ಮಿಕ್ಸ್ಡ್ ರಿವಿಷನ್ ಚಾಲೆಂಜಸ್ ಅಂತೇಳಿದ್ರೆ ಲಾಸ್ಟ್ 6 to 7 ಡೇಸ್ ಏನು ವೀಡಿಯೋಸ್ ಅಪ್ಲೋಡ್ ಮಾಡಿರ್ತೀವಿ ಟಾಪಿಕ್ನ ನಾವು ನಿಮಗೆ ಹೇಳಿದ್ದೀವಿ ಅಷ್ಟು ಟಾಪಿಕ್ನ ಕವರ್ ಮಾಡಿ ಮಿಕ್ಸ್ಡ್ ಒಂದು 40 to 50 ಎಮ್ ಸಿ ಕ್ಯೂಸ್ ಇರ್ತಕ್ಕಂಥ ಒಂದು ವೀಡಿಯೋಸು ಕೂಡ ಅಪ್ಲೋಡ್ ಆಗ್ತಾ ಹೋಗುತ್ತೆ. ಜೊತೆಗೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರಿಂದ ನಿಮಗೆ 30 to 50 ಕ್ವಶನ್ಸ್ನ ತೆಗೆದು ನಿಮಗೆ ವಿತ್ ಎಕ್ಸ್ಪ್ಲನೇಷನ್ ನಿಮಗೆ ಕೊಡೋಕ್ಕೆ ಟ್ರೈ ಮಾಡ್ತಾ ಇದ್ದೀವಿ. ಇದಕ್ಕೆ ಅಂತ ಡೆಡಿಕೇಟೆಡ್ ಟೀಮು ಕೂಡ ವರ್ಕ್ ಮಾಡ್ತಾ ಇದಕ್ಕೋಸ್ಕರ. ಜೊತೆಗೆ ಫೈನಲ್ 14 ಡೇಸ್ ನೀವೇನೇ ಓದಿದ್ರು ಕೂಡ ಫೈನಲ್ 14 ಡೇಸ್ ಏನಿದೆ ಅದು ನಿಮಗೆ 100% ಬೇಕಾಗಿದೆ. ಎಂತಕ್ಕೆಂದರೆ ಅದೇ 14 ಡೇಸಲ್ಲಿ ನೀವೇನು ಪ್ಲ್ಯಾನ್ನ ಮಾಡ್ತೀವಿ, ಯಾವ ರೀತಿ ರಿವಿಷನ್ನ ಮಾಡ್ಕೋತೀರಿ, ನಿಮ್ಮನ್ನು ಯಾವ ರೀತಿ ರೆಡಿ ಮಾಡ್ಕೋತೀರಿ, ಅದು ನಿಮಗೆ ಎಕ್ಸಾಮಲ್ಲಿ ರಿಸಲ್ಟ್ನು ಕೊಡುತ್ತೆ ಅಂತ ಹೇಳ್ತಾ 30 to 50 ರ್ಯಾಪಿಡ್ ಫೈರ್ ಮತ್ತು ಮಾರ್ಕ್ ಕ್ವಶನ್ಸ್ನ ಕೂಡ ನಿಮಗೆ ಕೊಡ್ತಾ ಹೋಗ್ತೀವಿ. ಅಂದರೆ ನೀವು ಇವತ್ತಿಂದ 10th ಅಕ್ಟೋಬರ್ವರೆಗೂ ಕೂಡ ನಿಮ್ಗೆ ಯಾವ ರೀತಿ ಸಪೋರ್ಟ್ ಮಾಡಬೇಕು ಅದೆಲ್ಲದನ್ನು ಕೂಡ ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ನೀವು ಯಾವ ರೀತಿ ನಮಗೆ ಸಪೋರ್ಟ್ ಮಾಡ್ತೀರಾ, ಯಾವ ರೀತಿ ಹೊಸೊಬ್ಬರೆಲ್ಲ ಚಾನಲ್ಗೆ ವಿಸಿಟ್ ಮಾಡ್ತೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆ ನಿಮ್ಮ ಫ್ರೆಂಡ್ಸ್ ಎಲ್ಲರೂ ಪ್ರಿಪೇರ್ ಆಗಿದೆ ಅವ್ರಿಗೂ ಕೂಡ ವೀಡಿಯೋ ಶೇರ್ ಮಾಡಿ. ನೀವು ಹೆಚ್ಚು ಸಪೋರ್ಟ್ ಮಾಡೋದು ಕೂಡ ನಮಗೆ ಮೋಟಿವೇಟ್ ಆಗುತ್ತೆ ಅಂತೇಳಿ. ಯಾಕೆಂತೇಳಿದ್ರೆ ಇದೊಂದು ಸಿಂಪಲ್ ವೀಡಿಯೋ ನಿಮಗೆ ಅನ್ನಿಸ್ಬೋದು, ಇದೊಂದು ವೀಡಿಯೋ ರೆಕಾರ್ಡ್ ಮಾಡೋಕ್ಕಾಗಿರ್ಬೋದು, ಏನೋ ಪ್ಲ್ಯಾನ್ ಮಾಡ್ಕೋದು ಎಕ್ಸಿಕ್ಯೂಟ್ ಮಾಡೋಕ್ಕೆ ಡೆಡಿಕೇಟೆಡ್ ಟೀಮ್ ವರ್ಕ್ ಮಾಡಬೇಕಾಗುತ್ತೆ. ಆ ಟೀಮ್ಗೂ ಕೂಡ ಒಂದು ಮೋಟಿವೇಟ್ ಸಿಗುತ್ತೆ ಅಂತ ಹೇಳ್ತಾ, ಇದು ಕಂಪ್ಲೀಟ್ ಗೈಡ್ ಪ್ಲ್ಯಾನ್ ಫೈನಲ್ 7 ಡೇ ಪ್ಲ್ಯಾನ್ ಇದು ವೆರಿ ವೆರಿ ಇಂಪಾರ್ಟೆಂಟು. ನೋಡಿ 11th ಅಕ್ಟೋಬರ್ ಆಗಿರ್ಬೋದು, ಫೈನಲ್ 7 ಡೇ ನೀವು ಯಾವುದೇ ನ್ಯೂ ಚಾಪ್ಟರ್ನ ಓದೋಕ್ಕೆ ಹೋಗಬಾರ್ದು. ಅಪ್ ಟು 7 ಡೇಸ್ ಇಟ್ ಈಸ್ ಫೈನ್. 14 ಡೇಸ್ ನೀವು ಯಾವುದೂ ಕೂಡ ನ್ಯೂ ಚಾಪ್ಟರ್ನ ಓದೋಕ್ಕೆ ಹೋಗಬಾರ್ದು. ಕಂಪ್ಲೀಟ್ 2 ವೀಕ್ಸು ಏನು ಪ್ರೀವಿಯಸ್ ನೀವು ಓದಿದ್ದೀರೋ ಟಾಪಿಕ್ನ ಅದನ್ನೇ ಹೆಚ್ಚು ರಿವಿಷನ್ ಮಾಡ್ತೇವೆ. ಓದಿದ್ನೇ 2 ಸಲ 3 ಸಲ 4 ಸಲ ಎಷ್ಟು ಟೈಮ್ ಇರುತ್ತೆ ಅಷ್ಟು ಸಲ ಕೂಡ ರಿವಿಷನ್ ಮಾಡ್ತಾ ಹೋಗಿ. ನೀವು ಒಂದು ಟಾಪಿಕ್ಕಿಗೆ 10 ಬುಕ್ಸ್ನ ರೆಫರ್ ಮಾಡೋದ್ರ ಬದಲು ಒಂದೇ ಒಂದು ಬುಕ್ಸ್ನ ಇಟ್ಕೊಂಡು ಅದೇ ಬುಕ್ಸ್ನ 10 ಸಲ ಓದಿದ್ರೆ ನೀವು ಇನ್ನೂ ಕೂಡ ಹೋಗ್ತೀರಾ. ನಿಮಗೆ ಕಾನ್ಫಿಡೆನ್ಸ್ ಜಾಸ್ತಿ ಬರುತ್ತೆ. ನೀವು ಬೇರೆ ಹೆಚ್ಚು ಬುಕ್ಸ್ನ ರೆಫರ್ ಮಾಡ್ತಾ ಹೋಗ್ತೀರ ಅಂತೇಳಿದ್ರೆ ಒಂದೊಂದು ಬುಕ್ಸಲ್ಲಿ ಒಂಥರ ಎಕ್ಸ್ಪ್ಲನೇಷನ್ಸ್ ಇರುತ್ತೆ, ಅದು ಆ ಥರ ಅವ್ರಿಗೆ ಸಂಬಂಧ ಅವರ ಮೆಂಟಲಿಟಿ ತಕ್ಕಂಥವ್ರು ಬುಕ್ಸ್ನ ಬರೆದಿರ್ತಾರೆ. ಅದು ದಯವಿಟ್ಟು ಯಾರು ಕೂಡ ಮೋರ್ ದೆನ್ 2 ಬುಕ್ಸ್ ಮೇಲೆ ಡಿಪೆಂಡ್ ಆಗಬೇಡಿ. 1 or 2 ಬುಕ್ಸ್ ಇಸ್ ಫೈನ್. 1 ಅಥವಾ 2 ಬುಕ್ಸ್ನ ತೊಗೊಳ್ಳಿ, ಅದನ್ನೇ ಹೆಚ್ಚು ರಿವಿಷನ್ ಮಾಡ್ತಾ ಹೋಗಿ ಅಂತ ಹೇಳ್ತಾ. ನೋಡಿ, ಡೇ 50 to 52 ಚಾಲೆಂಜ್ ನೀವೇನಿದು ಕೊಟ್ಟಿದ್ದೀನಿ ಇದನ್ನು ನೀವು ಫಾಲೋ ಮಾಡ್ತಾ ಹೋಗಿ. ಜೊತೆಗೆ ನಾವು ನಮ್ಮ ಕಡೆಯಿಂದ ಪ್ರಾಮಿಸ್ ಮಾಡಿರೋ ಹಾಗೆ ಎವ್ರಿ ಡೇ ಎಮ್ ಸಿ ಕ್ಯೂಸ್ ಕೂಡ ಅಪ್ಲೋಡ್ ಆಗ್ತಾ ಹೋಗುತ್ತೆ ಅಂತ ಹೇಳ್ತಾ, ಕೊನೆಗೆ ಮತ್ತೊಮ್ಮೆ ಯಾರೆಲ್ಲ ನಮ್ಮ ಸೇಮ್ ಯೂನಿವರ್ಸಿಟಿ ಯೂಟ್ಯೂಬ್ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡ್ತೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆದಷ್ಟು ಬೇಗ ಆದಷ್ಟು ಹೆಚ್ಚು ನಿಮ್ಮ ಫ್ರೆಂಡ್ಸಿಗಾಗಿರ್ಬೋದು ಯಾರೆಲ್ಲ ಕಾಮರ್ಸ್ ಕೆಸೆಟ್ 2026ಗೆ ಪ್ರಿಪೇರ್ ಆಗ್ತಿದ್ದಾರೆ ಅವ್ರಿಗೂ ಕೂಡ ವಿಡಿಯೋ ಶೇರ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋ ಮುಗಿಸ್ತಾ ಇದ್ದೀನಿ. ಬೆಸ್ಟ್ ಆಫ್ ಲಕ್. ಥ್ಯಾಂಕ್ ಯು.